ನೋಡಿ ಕೊತ್ತಂಬರಿ ಸೊಪ್ಪಿದು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು 3 ಸತಿನ ನೀಟಾಗಿ. ಜೊತೆಗೆ 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ಸೊ ಇದಾದಮೇಲೆ ಅಲಸಂಡೆ ಕಾಳು ತೊಗೊಂಡಿದ್ದೀನಿ. ಇದು ಊರಿಂದ ಕೊಟ್ಟು ಕಳಿಸಿದ್ರು. ಹಾಗಾಗಿ ನಾನು 2-3 ದಿನದ ಹಾಕ್ತಾನೇ ಇದ್ದೀನಿ, ಸ್ವಲ್ಪ ಸ್ವಲ್ಪ ಮಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಬೌಲಷ್ಟು ಐತೆ, ಸಾಕಾಗುತ್ತೆ ಇಷ್ಟ ಆದರೆ. ಸೊ ನೋಡಿ ಸ್ಟವ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ನಾವು ನೀರು ಹಾಕ್ಕೋಬೇಕು. ಸೊ ನೋಡಿ 1 ಚಮಚಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಬಿಟ್ಟು ಸ್ವಲ್ಪ ಅದು ಬಿಸಿ ಆಗಬೇಕು ನೀರು. ಸೊ ನೀರು ಬಿಸಿಯಾಗಿದೆ, ಇವಾಗ ಸೊಪ್ಪಿಡ್ತೀನಿ. ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ನೀರೆಲ್ಲ ಕುದಿ ಬಂದಮೇಲೆ ಸೊಪ್ಪಿಡಬೇಕು, ಯಾಕಂದರೆ ಇಲ್ಲಾಂದರೆ ಬಾಡ್ಕೊಳ್ಳೋದಿಲ್ಲ ಚೆನ್ನಾಗಿ ಅದು. ಸೊಪ್ಪಿಟ್ಟಿದ್ದೀನಲ್ವ ಇವಾಗ. ಸೊ ಇವಾಗ ಸ್ವಲ್ಪ ಕಾಳನ್ನೇ ಇತ್ತಲ್ವ ವಾಶ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಕಟ್ ಮಾಡಿರೋಂಥ ಟೊಮೊಟೊ, ಈರುಳ್ಳಿ, ಕಾಯಿ ತುರಿ ಎಲ್ಲ ಒಂದೇ ಸರಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀರಲ್ಲಿ ಕುದಿಬೇಕು. ಎರಡು ನಿಮಿಷ ಕುದಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊತೀನಿ ಸ್ವಲ್ಪ, ಅದು ನೀರೆಲ್ಲ ಬೇರೆ ಮೇಲೆ ಬರೋಂಗೆ. ನೋಡಿ ಈ ರೀತಿ ಕುದಿ ಬರಬೇಕು ಚೆನ್ನಾಗಿ ಸೊಪ್ಪೆಲ್ಲನ. ಇದಾದಮೇಲೆ ನಾನು ಉಪ್ಪು ಹಾಕ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಸೇರಿಸ್ಕೊತೀನಿ. ಹಾಗೆ 3 ಸ್ಪೂನ್ ಧನಿಯಾ ಪೌಡ್ರ್ ಸೇರಿಸ್ಕೊತೀನಿ. ಸೊ ಹಸಿ ಕಾಳಿಗೂ ಅದಕ್ಕೂ ಇದು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದೆಲ್ಲ ಕಡೆಯೂ ಸ್ವಲ್ಪ ಆಗೋಂಗೆ ಸಾಂಬಾರು ಪೌಡ್ರೆಲ್ಲ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದೆಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬೇಯೋಂಗೆ ಒಂದು 4 ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಇದಕ್ಕೆ ಒಗ್ಗರಣೆ ಏನು ಕೊಡೋದಿಲ್ಲ, ಜಸ್ಟ್ ಹೀಗೇ ಇನ್ನೂ 2 ವಿಸಲು ಕೂಗಿಸ್ಬೋದು. ಇಲ್ಲಾಂದರೆ ನಾನು ಒಂದು 3 ವಿಸಲ್ ಹಾಕಿಸ್ತೀನಿ, ಚೆನ್ನಾಗಾಗುತ್ತೆ. ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ರೆಡಿಯಾಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್.